ಪ್ರತಿಯೊಬ್ಬರಿಗೂ ಕೂಡ ಜೀವಿಸುವ ಹಕ್ಕಿದೆ ಅಂತ ಹೇಳ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯ ಅವರ ಹೆಸರನ್ನ ಬಳಕೆ ಮಾಡ್ಕೊಂಡ್ರೆ ನಾವು ಹೆದರುತ್ತೀವಿ ಅಂತ ಅಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾವು ಯಾರಿಗೂ ಹೆದರಲ್ಲ, ಬೆದರಲ್ಲ. ಆದರೆ ದಯವಿಟ್ಟು ನಾಡದೊರೆಗಳಾಗಿರುವಂತಹ ಸಿದ್ದರಾಮಯ್ಯ ಅವರ ಬಳಿ ನಾವು ಮಾಡ್ಕೊಳ್ಳೋ ಮನವಿ ಏನು ಅಂತಂದ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕೆ ನಾವು ಈ ರೀತಿಯಾಗಿ ಕೇಳ್ತಾ ಇದ್ದೀವಿ ಅಂತಂದ್ರೆ, ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಅಂತಂದ್ರೆ ಒಂದು ಭರವಸೆ. ಮುಖ್ಯಮಂತ್ರಿಗಳು ಅಂತಂದ್ರೆ ನಮಗೆ ಗೌರವ, ನಮ್ಮ ನಾಡ ದೊರೆ ಅಂತ ನಾವು ಗೌರವಿಸ್ತೀವಿ. ಅಂಥದ್ರಲ್ಲಿ ಇಷ್ಟರ ಮಟ್ಟಿಗೆ ಇಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಒಂದು ಕುಟುಂಬ ಒದ್ದಾಡ್ತಾ ಇದೆ, ಕಾಪಾಡಿ ಅಂತ ಬೇಡ್ಕೊಳ್ತಾ ಇದೆ, ಅಂಗಲಾಚ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ರು ಕೂಡ ಜೊತೆಗೆ ಸಿದ್ದರಾಮಯ್ಯ ಅವರ ಹೆಸರನ್ನ ಬಳಕೆ ಮಾಡ್ಕೊಂಡು ಆ ಒಂದು ಕುಟುಂಬದ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಂದ್ರೆ ಇವರ ಬಂಡತನಕ್ಕೆ ಏನು ಹೇಳಬೇಕು. ಹಾಗಾಗಿ ನಾವು ಸಿದ್ದರಾಮಯ್ಯ ಅವರ ಬಳಿ ಕ್ಷಮೆ ಕೇಳ್ತಾ ಇರೋದು. ಇಂತಹ ನಾಡದೊರೆಯ ಹೆಸರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇಂತಹ ಬಂಡರು ಅಂತಂದ್ರೆ ಅವ್ರಿಗೆ ಉತ್ತರವನ್ನ ಕೊಡಬಾರಿತ್ತಲ್ಲ ಸರ್ಕಾರದವರು. ಯಾಕೆ ಉತ್ತರ ಕೊಡ್ಲಿಲ್ಲ? ವಿಶೇಷವಾಗಿ ಸಿದ್ದು ಅಂದ್ರೆ ಬರೀ ಅಹಿಂದ ಅಲ್ಲ, ಸರ್ವರಿಗೂ ಕೂಡ ಒಂದು ರೆಸ್ಪೆಕ್ಟ್ ಇದೆ, ಸರ್ವರಿಗೂ ಕೂಡ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಯಾವ ಕಾರಣಕ್ಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಕಟ್ಟ ಕಡೆಯ ವ್ಯಕ್ತಿ ಕೂಡ ಜೀವಿಸುವಂತಹ ಹಕ್ಕಿದೆ. ಅವ್ರಿಗೂ ಕೂಡ ಜೀವಿಸೋದಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕು ಅದೆಲ್ಲವನ್ನು ಕೂಡ ನಾವು ಮಾಡ್ಕೊಳ್ಬೇಕು ಅಂತ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ. ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ಕೂಡ ಇರಲಿಲ್ಲ. ಆದ್ರೆ ಈ ಒಂದು ವಿಚಾರ ಅವರ ಹೆಸರಿಗೆ ಕಪ್ಪು ಚುಕ್ಕೆ ತಂದ್ರೂ ಆಶ್ಚರ್ಯ ಇಲ್ಲ ಬಿಡಿ. ಸಿದ್ದರಾಮಯ್ಯ ಅವರ ಹೆಸರನ್ನ ಬಳಕೆ ಮಾಡ್ಕೊಳ್ತಾರೆ. ವಿಶೇಷವಾಗಿ ಸಿದ್ದು ಅಂದ್ರೆ ಬರೀ ಅಹಿಂದ ಅಲ್ಲ, ಸರ್ವರಿಗೂ ಕೂಡ ನಂಬಿಕೆ ಇದೆ. ಯಾಕೆಂತಂದ್ರೆ ನಮ್ಮನ್ನು ಕಾಪಾಡ್ತಾರೆ ನಮ್ಮ ಮುಖ್ಯಮಂತ್ರಿ. ಯಾರು ನಮ್ಮ ಕೈ ಬಿಟ್ಟರು ಕೂಡ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ನಮ್ಮ ಕೈ ಬಿಡೋದಿಲ್ಲ. ನಮಗೇನಾದ್ರೂ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಮೊದಲು ಸಿದ್ದರಾಮಯ್ಯ ಅವರು ನಮ್ಗೆ ನ್ಯಾಯ ಒದಗಿಸ್ತಾರೆ ಅಂತ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಇದೆ. ಕ್ಷಮಿಸಿ ಬಿಡಿ ಸಿದ್ದರಾಮಯ್ಯ ಅವರೇ, ಕ್ಷಮಿಸಿ ಬಿಡಿ ಸಿದ್ದರಾಮಯ್ಯ. ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮುಖ್ಯಮಂತ್ರಿಯೇ ಭರವಸೆಯಾಗಿದ್ದಾರೆ. ವಿಶೇಷವಾಗಿ ಸಿದ್ದು ಅಂದ್ರೆ ಬರೀ ಅಹಿಂದ ಅಲ್ಲ, ಸರ್ವರಿಗೂ ಕೂಡ ನಂಬಿಕೆ. ಬಡವರಿಗೆ ಅನ್ನ ಕೊಡ್ತಾರೆ, ಜನ ಬದುಕೋಕೆ ಭಾಗ್ಯಗಳನ್ನ ಕೊಡ್ತಾರೆ ಸಿದ್ದು. ಆದ್ರೆ ಸಿದ್ದರಾಮಯ್ಯ ಹೆಸರಲ್ಲಿ ಇಲ್ಲಿ ಏನ್ ನಡೀತಿದೆ ನಿಮ್ಗೆ ಗೊತ್ತಾ? ಬಹಳ ನಾಚಿಕೆಗೇಡಿನ ಸಂಗತಿ, ಬಹಳ ನಾಚಿಕೆಗೇಡಿನ ಸಂಗತಿ. ಕ್ಷಮಿಸಿ ಬಿಡಿ ಸಿದ್ದರಾಮಯ್ಯ ಅಂತ ಸುದ್ದಿ ಬ್ರೇಕ್ ಮಾಡ್ತೀವಿ ನೋಡಿ, ಏನು ಅಂತ ನಿಮ್ಮ ಎದುರಿಗೆ ತೆರೆದಿಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ, ಏನಿದು? ನಿಮ್ಮ ಹೆಸರಲ್ಲಿ ಏನಾಗ್ತಾ ಇದೆ ರಾಜ್ಯದಲ್ಲಿ? ಇತ್ತೀಚೆಗಷ್ಟೇ ದೇವರಾಜು ಅರಸು ಅವರ ದಾಖಲೆಯನ್ನ ನೀವು ಸರಿಗಟ್ಟಿದ್ರಿ, ಅದನ್ನ ಮೀರಿ ಬೆಳೆದ್ರಿ. 7 ವರ್ಷ 218 ದಿನಗಳು, ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ನೀವು ಆಡಳಿತವನ್ನು ನಡೆಸಿದ್ರಿ ಸಿದ್ದರಾಮಯ್ಯರವರು. ವಾಟ್ ಈಸ್ ಹ್ಯಾಪನಿಂಗ್? ದೇವರಾಜ ಅರಸುವಂತೆ ಧೀಮಂತ ನಾಯಕನಾಗಬೇಕಲ್ವೇ ನೀವು? ಅದನ್ನ ಉಳಿಸ್ಕೊಂಡಿದ್ದೀರಾ ಸಿದ್ದರಾಮಯ್ಯರವರೇ? ಕ್ಷಮಿಸ್ಬಿಡಿ. ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ನೀವು ಮುಖ್ಯಮಂತ್ರಿ ಅನ್ನೋದನ್ನ ಮರಿಬೇಡಿ. ಯಾರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅವರಿಗೆ ಮಾತ್ರ ನೀವು ಮುಖ್ಯಮಂತ್ರಿ ಆಗಿ ಉಳಿದಿಲ್ಲ. ಬದಲಿಗೆ ಇಡೀ ಕರ್ನಾಟಕದ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಕೂಡ ನೀವೇ ಮುಖ್ಯಮಂತ್ರಿ, ನೀವೇ ಸಿಎಂ. ಆದ್ರೆ ಸಿದ್ದರಾಮಯ್ಯನವರೇ, ನಿಮ್ಮ ಮೂಗಿನ ನೇರದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿದ್ಯಾ? ಬಹಳ ಬೇಸರದಿಂದ ಈ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ.